ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಮಾತೃದೇವೋಭವ, ಪಿತೃದೇವೋಭವ ಹಾಗೂ ಆಚಾರ್ಯ ದೇವೋಭವ ಅನ್ನುವುದು ಈ ವಾಕ್ಯದಲ್ಲೇ ಗುರುವಿನ ಮಹತ್ವವನ್ನು ತಿಳಿಸಲಾಗುತ್ತದೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮಗೆ ಕೊಂಡೊಯ್ಯೋರೇ ಗುರುಗಳು. ಗುರುಗಳು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಗುರು ಇಲ್ಲ ಅಂದರೆ, ಮನುಷ್ಯನ ಜೀವನದಲ್ಲಿ ಗುರುನೇ ಇಲ್ಲ ಅಂದರೆ ಯಾವುದೂ ನಡೆಯಲ್ಲ. ಗುರು ನಮ್ಮ ಅಂಧಕಾರದ ಜೀವನದಲ್ಲಿ ಜ್ಞಾನದ ಬೆಳಕನ್ನು, ಜ್ಞಾನದ ದೀಪವನ್ನು ಹಚ್ಚುವರೇ ಗುರುಗಳು. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಅದಾದ ನಂತರ ನಾವು ಶಾಲೆಗೆ ಹೋಗಿ ಶಾಲೆಯಲ್ಲಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ವಿದ್ಯಾಭ್ಯಾಸವನ್ನು ಪಡೆಯುತ್ತೇವೆ, ಒಳ್ಳೆಯದನ್ನು ಕಲಿಯುತ್ತೇವೆ. ಗುರು ಇದ್ದರೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಆಗುತ್ತದೆ. ಹಾಗೆ ನಾವು ಗುರು ಅಂದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಒಳ್ಳೆಯದನ್ನು ನಾವು ಎಲ್ಲಿಂದ ಕಲಿತೀವೋ ಅದು ಅವರೆಲ್ಲರೂ ಗುರುಗಳೇ ಆಗಿರುತ್ತಾರೆ. ಯಾರಿಂದಲೇ ಆಗಲಿ, ಅದು ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ, ನಮ್ಮ ಜೀವನದಲ್ಲಿ ಬಹಳಷ್ಟು ಜನರು ಗುರುಗಳು ಅನ್ನೋವಂಥವರು ಸಿಗ್ತಾರೆ. ನಾವು ಶಾಲೆಗೆ ಹೋದರೆ ಅಲ್ಲಿ ಶಾಲೆಯಲ್ಲಿ ನಮಗೆ ಮಾರ್ಗದರ್ಶನ, ಒಳ್ಳೆಯ ಮಾರ್ಗದರ್ಶನ ನೀಡಲಿಕ್ಕೆ ಗುರುಗಳು ಇರ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತಲೂ ಬಹಳಷ್ಟು ಜನರಿಂದ ನಾವು, ನಮ್ಮ ಸ್ನೇಹಿತರೇ ಆಗಲಿ, ನಮ್ಮ ಮನೆಯವರೇ ಆಗಲಿ, ನಮ್ಮ ಒಂದು ಸುತ್ತಮುತ್ತಲಿನ ಜನರೇ ಆಗಲಿ, ಎಲ್ಲರಿಂದನೂ ನಾವು ಏನಾದರೂ ಒಂದು ಪ್ರತಿದಿನ ಏನಾದರೂ ಕಲಿತಾನೆ ಇರ್ತೀವಿ. ನಮಗೆ ಬಹಳಷ್ಟು ಒಳ್ಳೆಯ ಒಂದು ಪಾಠಗಳನ್ನು ಕಲಿಸುವುದು ಇವೆಲ್ಲವೂ ಗುರುಗಳೇ ಅಂತ ನಾವು ಹೇಳಬಹುದು. ಹಾಗೂ ಇವತ್ತಿನ ದಿನ ಅಂದರೆ ಪೂರ್ಣಿಮೆಯ ದಿನ, ಆಷಾಢ ಮಾಸದ ಪೂರ್ಣಿಮೆ ಎಂದು ವೇದವ್ಯಾಸರ ಜನ್ಮದಿನ. ವೇದವ್ಯಾಸರ ಜನ್ಮದಿನದಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಇವತ್ತು ವ್ಯಾಸ ಪೂರ್ಣಿಮೆ ಅಂತಲೂ ಹೇಳ್ತಾರೆ. ಗುರುಗಳು ಅಂದರೆ ಶಾಲೆಯಲ್ಲಿ ಕೇವಲ ಶಿಕ್ಷಣ ಕೊಡುವಂಥವರು ಒಂದೇ ಅಲ್ಲ, ಒಳ್ಳೆಯ ಮಾರ್ಗದರ್ಶನ ನೀಡುವಂಥವರು. ತಂದೆ ತಾಯಿ, ಮನೆಯ ಎಲ್ಲ ಹಿರಿಯ ಸದಸ್ಯರು ಹಾಗೂ ನಮ್ಮ ಸುತ್ತಮುತ್ತಲಿನಿರುವ ಯಾರೇ ಆಗಿರಲಿ, ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ನಮಗೆ ನೀಡ್ತಾರೆ ಅಂದರೆ ಅವರು ಒಬ್ಬರು ಗುರುಗಳೇ ಆಗಿರ್ತಾರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಅಂದರೆ ಗುರುವು ಸೃಷ್ಟಿಕರ್ತನಾದ ಬ್ರಹ್ಮನಂತೆ ನಮ್ಮಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡುತ್ತಾನೆ. ಗುರು ವಿಷ್ಣು ಅಂದರೆ ಗುರುವು ರಕ್ಷಕನಾದ ವಿಷ್ಣುವಿನಂತೆ ನಮ್ಮನ್ನು ಅಜ್ಞಾನದಿಂದ ರಕ್ಷಿಸುತ್ತಾನೆ. ಗುರುದೇವೋ ಮಹೇಶ್ವರ, ಗುರುವು ಲಯಕರ್ತನಾದ ಶಿವನಂತೆ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನೆಲ್ಲ ನಾಶ ಮಾಡುತ್ತಾನೆ. ಅದು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಗುರುವು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಪರಮಾತ್ಮನೇ ಆಗಿದ್ದಾನೆ. ತಸ್ಮೈ ಶ್ರೀ ಗುರುವೇ ನಮಃ ಅಂದರೆ ಅಂತಹ ಮಹನೀಯನಾದ ಗುರುವಿಗೆ ನನ್ನ ನಮನಗಳು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದರೆ ಗುರು ಸೃಷ್ಟಿಕರ್ತನಾದ ಬ್ರಹ್ಮ, ರಕ್ಷಕನಾದ ವಿಷ್ಣು, ಲಯಕರ್ತನಾದ ಈಶ್ವರ ಹಾಗೂ ಪರಮಾತ್ಮನೇ ನಮ್ಮ ಗುರು ಅಂತ ನಾವು ಹೇಳಲಾಗುತ್ತೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯುನ್ನತವಾದ ಸ್ಥಾನವನ್ನು ನೀಡಲಾಗಿದೆ. ಹಾಗೂ ನಾವು ಪ್ರತಿಯೊಬ್ಬರು ನಮ್ಮ ಗುರುವನ್ನು ಇವತ್ತಿನ ದಿನದಲ್ಲಿ ನಾವು ನೆನೆಸಿಕೊಳ್ಳುತ್ತೇವೆ, ಅವರನ್ನು ಪೂಜಿಸುತ್ತೇವೆ. ಎಷ್ಟೋ ಜನರು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಹಾಗೂ ನಾವು ಈ ಗುರುಗಳ ಒಂದು ಆಶೀರ್ವಾದದಿಂದ ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ. ಗುರುವಿನ ಆಶೀರ್ವಾದ ಇಲ್ಲದೆ ಏನೂ ಆಗುವುದಿಲ್ಲ. ಹಾಗಾಗಿ ಗುರುವಿನ ಆಶೀರ್ವಾದದಂತೆ ಒಳ್ಳೆಯ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯೋಣ. ತಂದೆ ತಾಯಿಯ ಹಾಗೂ ಗುರು ಹಿರಿಯರ ಒಂದು ಒಳ್ಳೆಯ ಮಾರ್ಗದರ್ಶನದೊಂದಿಗೆ ನಾವು ನಡೆದುಕೊಳ್ಳೋಣ. ನಮ್ಮ ಮುಂದಿನ ಪೀಳಿಗೆಗೂ ಸಹ ಇದರ ಬಗ್ಗೆ ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟು ಅವರಿಗೂ ಸಹ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ನಾವು ಮಾಡಬೇಕು ಅಂತ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು.